ಅರಿವು ಕಾಣಿಸಲಿದೆ. ಬೇರೆ ವ್ಯಕ್ತಿಗಳಿಗೆ ಮೇ 7ನೇ ತಾರೀಕು ಚುನಾವಣೆ ನಡೀತಾ ಇದೆ. ಬಿಜಾಪುರ ಇದು ಕೂಡ 7ನೇ ತಾರೀಕು ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ನಾವು ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೇವೆ. ಬಿಜೆಪಿ ಮತ್ತು ಜೆಡಿಎಸ್ ಅವರಿಬ್ಬರು ಸೇರಿಕೊಂಡು ಒಂದು ಅಭ್ಯರ್ಥಿಯನ್ನ ನಿಲ್ಲಿಸಿದ್ದಾರೆ. ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಅಂತೇಳಿ ನಾವು ತಿಳ್ಕಬೇಕಾಗ್ತದೆ. ಈ ಚುನಾವಣೆಯ ಮೂಲಕ ನೀವು ಕೊಡ್ತಕ್ಕಂಥ ತೀರ್ಪು ಮುಂದಿನ 5 ವರ್ಷದವರೆಗೆ ಯಾವ ಪಕ್ಷ ಅಧಿಕಾರದಲ್ಲಿ ಇರಬೇಕು ದೇಶದಲ್ಲಿ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಬೇಕು. ನೀವು ಯೋಚನೆ ಮಾಡಿ, ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಈ 10 ವರ್ಷಗಳಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು ಇವರ ಪರವಾಗಿ ಏನಾದರೂ ಇವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡಿದಾರ ಅಂತಕ್ಕಂಥದನ್ನ ನಾವು ಪರಿಶೀಲನೆಯನ್ನು ಮಾಡಬೇಕಾಗ್ತದೆ. ನರೇಂದ್ರ ಮೋದಿಯವರು ಈ ದೇಶದ ಬೆಲೆ ಏರಿಕೆ ಬಗ್ಗೆ, ನಿರುದ್ಯೋಗದ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ ಯಾವತ್ತೂ ಕೂಡ ಚರ್ಚೆ ಮಾಡಲ್ಲ. ಅವರು 10 ವರ್ಷಗಳಲ್ಲಿ ಏನ್ ಮಾಡಿದ್ದೇನೆ, ಏನ್ ಸಾಧನೆಗಳನ್ನು ಮಾಡಿದ್ದೇನೆ, ಆ ಸಾಧನೆಗಳನ್ನ ಮುಂದಿಟ್ಟು ನಿಮ್ಮ ಓಟ್ಗಳನ್ನ ಕೇಳಬೇಕು. ಆದರೆ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಎಲ್ಲೂ ಕೂಡ ಹೇಳಲ್ಲ. ಭಾವನಾತ್ಮಕವಾದ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ನಿಮ್ಮ ಭಾವನೆಗಳನ್ನ ಕೇಳಿಸಿ ಧರ್ಮಗಳ ನಡುವೆ, ಜಾತಿಗಳ ನಡುವೆ ಬೆಂಕಿ ಇಟ್ಟಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಅವರ ಭಾಷಣಗಳನ್ನು ನೋಡಿರಬೇಕು ನೀವೆಲ್ಲ. ಮೊದಲನೇ ಹಂತದ ಚುನಾವಣೆ ಆದ ಮೇಲೆ ಅವರಿಗೆ ಹೆಚ್ಚು ಸ್ಥಾನಗಳು ಬರಲ್ಲ ಅಂತ ಹೇಳಿ ಗೊತ್ತಾಗಲೇ ಅವರು ಒಂದು ರೀತಿ ಡೆಸ್ಪರೇಟ್ ಆಗಿದ್ದಾರೆ. ಅವರು ಹತಾಶರಾಗಿ ಸಂಬಂಧಪಟ್ಟ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನೀವು ಗೊತ್ತಿರಬಹುದು, ಈ ಜನರ ಭಾರತ ದೇಶದ ಎಲ್ಲ ಜನರ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಸಂವಿಧಾನದಲ್ಲಿ ಹೇಳಿದೆ. 14ನೇ ಆರ್ಟಿಕಲ್ 14 ಅದರಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಕಾನೂನು ದೃಷ್ಟಿಯಿಂದ ಸಮಾನರು. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ 15-16ರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಯಾರು ಆರ್ಥಿಕವಾಗಿ, ಅವರಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದೆ ಉಳಿದಿದ್ದಾರೆ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥದ್ದು. ಅದರಲ್ಲಿ ಹಿಂದೂಗಳು ಕೂಡ ಬರ್ತಾರೆ, ಮುಸಲ್ಮಾನರು ಕೂಡ ಬರ್ತಾರೆ,
ದೇಶದ ಪ್ರಧಾನಮಂತ್ರಿಯಾಗಿ ಈ ರೀತಿಯಾಗಿ ಮಾತುಗಳನ್ನು ಆಡ್ತಕ್ಕಂಥದ್ದು ಅವರ ಪ್ರಧಾನಮಂತ್ರಿ ಸ್ಥಾನಕ್ಕೆ ಶುಚಿ ಮಾಡತಕ್ಕಂಥ ಕೆಲಸ ಅಂತಕ್ಕಂಥದ್ದು ಅರ್ಥ ಮಾಡಬೇಕು. 1977ರಲ್ಲಿ ಅವನವರ ಆಯೋಗ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡಬೇಕು, ಮುಸಲ್ಮಾನರಿಗೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಶಿಫಾರಸು ಮಾಡಿದ್ದಾರೆ. ಆಮೇಲೆ ಚಿನ್ನಪಳ್ಳಿ ವರದಿ ಕೂಡ ಮೀಸಲಾಗಿರುವಾಗ, ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಆಗಿರುವಾಗ ಮುಸಲ್ಮಾನರಿಗೆ ಇದ್ದಂತ 4% ಮೀಸಲಾತಿಯನ್ನು ತೆಗೆದುಹಾಕಿದ್ರು. ಅದರ ವಿರುದ್ಧ ಮುಸಲ್ಮಾನ ಮುಖಂಡರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು. ಆ ಅರ್ಜಿನಲ್ಲಿ ವಿಚಾರಣೆ ವೇಳೆಯಲ್ಲಿ ಇದೇ ಬಿಜೆಪಿಯವರು ಅಫಿಡವಿಟ್ ಹಾಕಿ ಅಂಡರ್ಟೇಕ್ ಮಾಡಿದ್ದಾರೆ, ನಾವು ಯಥಾಸ್ಥಿತಿಯನ್ನು ಮುಂದುವರಿಸ್ತೇವೆ, ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ 4% ರಿಸರ್ವೇಶನ್ ಅನ್ನು ಮುಂದುವರಿಸ್ತೇವೆ ಅಂತಕ್ಕಂಥ ಅಫಿಡವಿಟ್ ಅನ್ನು ಕೂಡ ಹಾಕಿದ್ದಾರೆ. ಇವತ್ತು ನರೇಂದ್ರ ಮೋದಿಯವರು ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥ ನಿಟ್ಟಿನಲ್ಲಿ, ಅದು ಸಂವಿಧಾನ ಬಾಹಿರ ಅಂತಕ್ಕಂಥ ನಿಟ್ಟಿನಲ್ಲಿ ಮಾತಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯವನ್ನು ಮಾಡುತ್ತದೆ. ಇದು ಪೋಲರೈಸೇಷನ್ ಮಾಡ್ತಕ್ಕಂಥ ಒಂದು ಕುಟಿಲ ಪ್ರಯತ್ನ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇದು ಸುಪ್ರೀಂ ಕೋರ್ಟ್ನವರು ಇವತ್ತು ಯಥಾಸ್ಥಿತಿ ಮುಂದುವರಿದರೆ ಅಂತ ಬಿಜೆಪಿ ಹೇಳಿದ ಮೇಲೆ ಅದನ್ನು ಮುಂದುವರಿಸಿದ್ದಾರೆ. ನಮ್ಮ ಸರ್ಕಾರದಲ್ಲೂ ಕೂಡ ಮುಂದುವರಿಸ್ತಾರೆ. ಹೊಸದಾಗಿ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅತಿ ಸುಳ್ಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರಿದ್ದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ಪ್ರವೀಣರು. ಬಹುಶಃ ಸ್ವತಂತ್ರ ಭಾರತದಲ್ಲಿ ಬಹಳ ಪ್ರೈಮ್ ಮಿನಿಸ್ಟರ್ ಬಂದು ಹೋಗಿದ್ದಾರೆ. ಆ ಎಲ್ಲ ಪ್ರೈಮ್ ಮಿನಿಸ್ಟರ್ಗಳಲ್ಲಿ ಹೆಚ್ಚು ಸುಳ್ಳು ಹೇಳದಂತ ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ಅದು ಮಿಸ್ಟರ್ ನರೇಂದ್ರ ಮೋದಿ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಇದು ಹತಾಶೆಯಿಂದ ಸೋತಿವಿ ಅಂತಕ್ಕಂಥ ಮನಸ್ಸಿನಿಂದ ಹೇಳಿರ್ತಕ್ಕಂಥ ವಿಚಾರಗಳೇ ಹೊರತು ಇದರಲ್ಲಿ ಯಾವುದೇ ಸಂವಿಧಾನಾತ್ಮಕವಾದಂಥ ವಿಚಾರ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ದೇಶದ ಜನ, ಕರ್ನಾಟಕದ ಜನ ಬಿಜೆಪಿಗೆ ಮತವನ್ನು ಕೊಟ್ಟರು. ಕರ್ನಾಟಕದಲ್ಲಿ ಕೂಡ 25 ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಿಕೊಟ್ರು. ಇಲ್ಲಿ ಬಿಜಾಪುರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಜಿಡಿಯವರು ಗೆದ್ದು ಬಂದರು. ನಾವು 25 ಜನ ಲೋಕಸಭಾ ಸದಸ್ಯರು ಗೆದ್ದುವರಲ್ಲ, ಕರ್ನಾಟಕಕ್ಕೆ ಆಗಿರತಕ್ಕಂಥ ಅನ್ಯಾಯವನ್ನು ಪ್ರಶ್ನೆ ಮಾಡಿದ್ದಾರ? ನೀವು ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು. ಯಾವ 25 ಜನರಲ್ಲಿ ಒಬ್ಬರೇ ಒಬ್ಬರು ಕೂಡ ಬಿಜೆಪಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ರು. ಅವರು ಕೂಡ ಬಾಯಿ ಬಿಟ್ಟಿಲ್ಲ. ಇವರೆಲ್ಲರೂ ಕೂಡ ನರೇಂದ್ರ ಮೋದಿ ಅವರ ಕಡೆ ನಡುತ್ತಾ ಇದೆ, ಭಯ ಇದೆ. ಕರ್ನಾಟಕದ ಹಿತವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗದಿದ್ದವರು ಲೋಕಸಭೆಗೆ ಹೋದರೆ ಕರ್ನಾಟಕದ ಹಿತವನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಯಾರು ಕರ್ನಾಟಕದ ಬಗ್ಗೆ ಮಾತನಾಡ್ತಾರೆ, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ, ಕರ್ನಾಟಕ ಆಗಿರ್ತಕ್ಕಂಥ ಅನ್ಯಾಯ ಬಗ್ಗೆ ಮಾತಾಡ್ತಾರೆ, ಅಂತವರು ಲೋಕಸಭೆಗೆ ಹೋಗಬೇಕು, ಅದನ್ನ ಅಂತ ತೀರ್ಮಾನವನ್ನು ತಾವು ಮಾಡಬೇಕು ಅಂತೇಳಿ ನಿಮಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿದ್ದರು. ಇವೆಲ್ಲ ಒಮ್ಮೆ ಜ್ಞಾಪಕ ಮಾಡಬೇಕು. 2014ರಲ್ಲಿ ನರೇಂದ್ರ ಮೋದಿ ಅವರು ಏನೆಲ್ಲ ಹೇಳಿದ್ರು. ವಿದೇಶದಲ್ಲಿ ಕಪ್ಪು ಹಣ ಇದೆ. ಆ ಕಪ್ಪು ಹಣವನ್ನು ತಗೊಂಡು ಎಲ್ಲ ಕುಟುಂಬಗಳಿಗೆ 15 ಲಕ್ಷ
ವರ್ಷದಲ್ಲಿ 20 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಇವತ್ತುವರೆಗೆ 20 ಲಕ್ಷ ಹುದ್ದೆಗಳನ್ನು ಕೂಡ ಸೃಷ್ಟಿ ಮಾಡಲಿಲ್ಲ. ಯಾವ ನಿರುದ್ಯೋಗಿ ಯುವತಿಯರು ನಮಗೆ ಕೆಲಸ ಕೊಡಿ ಅಂತ ಕೇಳಿದ್ರೆ ಊಟ ಮಾಡಕ್ ಹೋಗಿ ಪಕೋಡ ಮಾಡಕ್ ಹೋಗಿ ಅಂತ ಹೇಳ್ತಿರಲ್ಲ, ಇದು ಅತ್ಯಂತ ಬೇಜವಾಬ್ದಾರಿತನದ ಅನಿವಾರ್ಯತಕ್ಕಂಥ ಪ್ರಶ್ನೆಯನ್ನ ನರೇಂದ್ರ ಮೋದಿ ಅವರಿಗೆ ನೀವು ಕೇಳಬೇಕಾಗ್ತದೆ. ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ರೈತರ ಆದಾಯ 2 ಪಟ್ಟಿಗೆ ಹೆಚ್ಚು ಮಾಡುತ್ತಿದೆ. ರೈತರ ಆದಾಯ 2 ಪಟ್ಟಿಗೆ ಹೆಚ್ಚು ಮಾಡುತ್ತಿದೆ ಅಂತ ಹೇಳಿದ್ರು. ಅದು 2022ನೇ ಇಸ್ವಿಗೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ ಅಂತ ಹೇಳಿದ್ರು. ಅಂದ್ರೆ 1 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ ರೈತರಿಗೆ ಅದು 2 ಲಕ್ಷ ಹೊರರೈತಿ ಮಾಡ್ತೇನೆ ಅಂತ ಹೇಳಿದ್ರು. 2 ಲಕ್ಷ ಹೊರರೈತಿ ಮಾಡ್ತೇನೆ ಅಂತ ಹೇಳಿ ರೈತರು ವ್ಯವಸಾಯಕ್ಕೆ ಖರ್ಚು ಮಾಡತಕ್ಕಂಥ ಆದಾಯ ಅದರ ಖರ್ಚು ಜಾಸ್ತಿ ಆಗ್ತದೆ ಹೊರತು ಆದಾಯ ಹೆಚ್ಚಾಗಲಿಲ್ಲ. ಇದನ್ನು ನೀವು ತೆಗೆದುಕೊಳ್ಳಬೇಕಾಗ್ತದೆ. ಇದು 3ನೇ ಸುಳ್ಳು. 4ನೇ ಸುಳ್ಳು, ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನು ಕಡಿಮೆ ಮಾಡಿಬಿಡ್ತೇನೆ. ಅಚ್ಚೇ ನಾಯಕ ಅಂತ ಹೇಳುದು. ಒಂದೊಂದು ಒಳ್ಳೆಯ ದಿನ ಬಂತ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಯ್ತಾ, ಗ್ಯಾಸ್ ಬೆಲೆ ಕಡಿಮೆ ಆಯ್ತಾ, ಅಡಿಗೆ ಎಣ್ಣೆ ಬೆಲೆ ಕಡಿಮೆ ಆಯ್ತಾ, ಗೊಬ್ಬರದ ಬೆಲೆ ಕಡಿಮೆ ಆಯ್ತಾ? ಯಾವುದು ಕೂಡ ಕಡಿಮೆ ಆಗಲಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ಸ್ವಾಮಿನಾಥನ್ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡ್ತೇನೆ ಅಂತ ಹೇಳಿ ಹೇಳಿದ್ರು. ಸ್ವಾಮಿನಾಥನ್ ಹೇಳಿದ್ರು ಎಷ್ಟು ಖರ್ಚಾಗ್ತದೆ ಅದ್ರ ಮೇಲೆ 50% GST ನಾವು MSP ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಆದ್ರೆ MSP ಕೊಡಲಿಲ್ಲ. ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಲಿಲ್ಲ. ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ರೈತರು ಎಲ್ಲರೂ ಕೂಡ ನಿಮಗೆ ಮೋಸ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಸಾರಿ ಕಾಂಗ್ರೆಸ್ ಪಾರ್ಟಿಯನ್ನು ಗೆಲ್ಲಿಸಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿರುವಾಗ 72,000 ರೂಪಾಯಿ ಸಾಲವನ್ನು ಮನ್ನಾ ಮಾಡಿದ್ರು. 72,000 ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ನಾನು ಮುಖ್ಯಮಂತ್ರಿ ಆಗಿರುವಾಗ ಸೊಸೈಟಿಗಳ ಸಾಲ 72,000 ಕೋಟಿ. 72,000 ಕೋಟಿ. ನಾನು ಸಾರಿ 72,000 ಕೋಟಿ ರೂಪಾಯಿ ಸಾಲವನ್ನು ಮಾಡುದು, ಸಾಲ ಮನ್ನಾ ಮಾಡುದು. ನಾನು ಸೊಸೈಟಿಗಳಲ್ಲಿ 50,000 ರೂಪಾಯಿವರೆಗೆ ಸುಮಾರು 27 ಲಕ್ಷ ರೈತರಿಗೆ 8,165 ಕೋಟಿ ರೂಪಾಯಿಯ ಸಾಲ ಮನ್ನಾ ಮಾಡಿದೆ. ಯಾವತ್ತಾದ್ರೂ ನರೇಂದ್ರ ಮೋದಿ ಅವರು ಸಾಲ ಮನ್ನಾ ಮಾಡಿದ್ದಾರೆ? ಯಡಿಯೂರಪ್ಪ ಸಾಲ ಮನ್ನಾ ಮಾಡಿದಾರ? ಬಸವರಾಜ ಬೊಮ್ಮಾಯಿ ಸಾಲ ಮನ್ನಾ ಮಾಡಿದಾರ? ಸಾಲ ಮನ್ನಾ ಮಾಡಿದ್ದಾರೆ. ಇದನ್ನು ನೀವು ಅರ್ಥ ಮಾಡಬೇಕು. ಇವರು ಯಾರು ಸಾಲ ಮನ್ನಾ ಮಾಡಿದ್ರು? ನರೇಂದ್ರ ಮೋದಿ ಇವರು ಸಾಲ ಮನ್ನಾ ಮಾಡಿದ್ದು ಅಂಬಾನಿ, ಅದಾನಿ ಇತರೆ ಕಾರ್ಪೊರೇಟ್ ಬಾಡಿಗಳಿಗೆ 16 ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಿದ್ರು. 16 ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನು ಮಾಡಿದ್ರು. ಅವರು ರೈತ ಸಾಲ ಮನ್ನಾ ಮಾಡಿ ಅಂತಂದ್ರೆ ದುಡ್ಡಿಲ್ಲ, ಸಾಲ ಮನ್ನಾ ಮಾಡಕ್ಕಾಗಲ್ಲ ಅಂತ ಹೇಳಿದವರು
ಆಗಿರೋದ್ರಿಂದ ನಿರುದ್ಯೋಗ ಸಮಸ್ಯೆ ಆಗಿರೋದ್ರಿಂದ ಜನರಿಗೆ ಜೀವನ ಮಾಡೋದು ಬಹಳ ಕಷ್ಟ ಆಗಿದೆ. ಅದಕ್ಕೋಸ್ಕರ ನಮ್ಮ ಸರ್ಕಾರ ನಾವು ಪ್ರಣಾಳಿಕೆಯನ್ನು 2023 ವಿಧಾನಸಭಾ ಚುನಾವಣೆಯಲ್ಲಿ ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ಜಾರಿ ಮಾಡ್ತೇವೆ. ಈ ವರ್ಷವೇ ಜಾರಿ ಮಾಡ್ತೇವೆ, ಮೊದಲನೇ ವರ್ಷನೇ ಅಂತೇಳಿ ಜನರಿಗೆ ಮಾತು ಕೊಟ್ಟಿದ್ದು. ಮೇ 20ನೇ ತಾರೀಕು ನಾವು ಮೇ 20, 2023 ನಾವು ಅವತ್ತೇ ಪ್ರಮಾಣ ಸ್ವೀಕಾರ ಮಾಡಿ ನೇರ ವಿಧಾನಸೌಧಕ್ಕೆ ಬಂದು ಕ್ಯಾಬಿನೆಟ್ ತೀರ್ಮಾನ ಮಾಡೋದು ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡ್ತೇವೆ ಅಂತೇಳಿ ಆದೇಶವನ್ನು ಅವತ್ತೇ ಹೊರಡಿಸಿದೆ. ಜೂನ್ 11ನೇ ತಾರೀಕು ಶಕ್ತಿ ಯೋಜನೆ ಅದನ್ನ ಜಾರಿ ಕೊಟ್ಟು ಇಲ್ಲಿಯವರೆಗೆ ಜೂನ್ 11ರಿಂದ ಇವತ್ತುವರೆಗೆ ಸುಮಾರು 196 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಹೌದಲ್ಲ? ಜಾರಿ ಕೊಟ್ಟರು. ಅನ್ನಭಾಗ್ಯ ಕಾರ್ಯಕ್ರಮ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನು ಪ್ರತಿ ತಿಂಗಳು ಪ್ರತಿ ಕುಟುಂಬಕ್ಕೆ ಬಿಪಿಎಲ್ ಕಾರ್ಡ್ಗೆ 7 ಕೆಜಿ ಕೊಡ್ತಾ ಇದ್ದೆ. ಈ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ 7 ಕೆಜಿಯಿಂದ 5 ಕೆಜಿಗೆ ಇಳಿಸಿದರು. ನಾನು ಯಡಿಯೂರಪ್ಪನವ್ರನ್ನು ಕೇಳಿದೆ, ಯಡಿಯೂರಪ್ಪನವರೇ ಯಾಕೆ ನೀವು ಬಡವ ಹೊಟ್ಟೆಗೆ ಹೊಡೆದಿದ್ದೀರಿ? 7 ಕೆಜಿಯಿಂದ 5 ಕೆಜಿ ಯಾಕೆ ಇಳಿಸಿದ್ರೆ ಮತ್ತೆ 7 ಕೆಜಿ ಮಾಡ್ರಿ ಅಂತ ಹೇಳಿದೆ. ಯಡಿಯೂರಪ್ಪನವರು ಒಪ್ಪಲಿಲ್ಲ, 7 ಕೆಜಿ ಮಾಡೋಕ್ಕೆ ಒಪ್ಪಲಿಲ್ಲ. ಆಮೇಲೆ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜನರಿಗೆ ಭರವಸೆಯನ್ನು ಕೊಟ್ಟು ನಾವು ಅಧಿಕಾರಕ್ಕೆ ಬಂದ್ರೆ ಈ ಕೊಡ್ತಾ ಇರತಕ್ಕಂಥ 5 ಕೆಜಿ ಜೊತೆಗೆ ಇನ್ನೂ 5 ಕೆಜಿ ಹೆಚ್ಚಾಗಿ ಕೊಡ್ತೇವೆ ಅಂತ ಹೇಳಿ ನಾವು ಜನರಿಗೆ ಮಾತು ಕೊಟ್ಟರು. ನಾವು ಮಾತಂತೆ 5 ಕೆಜಿ ಕೊಡ್ಲಿಕ್ಕೆ ಫುಡ್ ಕಾರ್ಪೊರೇಷನ್ ಮೀಡಿಯಾದವರು ಕರೆದು ನಾವು ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡ್ಲಿ ಅಂತ ಹೇಳಿದ್ರು. ಅವರು ಒಪ್ಕೊಂಡು ಪತ್ರನೂ ಕೂಡ ಕೊಟ್ಟರು. ಆಮೇಲೆ 3 ದಿನದ ಮೇಲೆ ಕೊಡ್ಲಿಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಕೇಳಿದೆ ಫುಡ್ ಕಾರ್ಪೊರೇಷನ್ ಮೀಡಿಯಾ ಮ್ಯಾನೇಜರ್ಗೆ, ಯಾಕೆ ನೀವು ಅಕ್ಕಿ ಕೊಡ್ತೀವಿ ಅಂತ ಪತ್ರ ಬಂದು ಈ ಕೊಡಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲ ಕೇಂದ್ರ ಸರ್ಕಾರ ನಮಗೆ ಕೊಡಬೇಡಿ ಅಂತ ಹೇಳಿದ್ದಾರೆ, ಕೇಂದ್ರ ಸರ್ಕಾರ ಕೊಡಬೇಡಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಾವು ಕೊಡಕ್ಕಾಗಲ್ಲ. ಸರ್ಕಾರದ ಆಜ್ಞೆಯನ್ನು ಧಿಕ್ಕರಿಸಿ ಬಡವರಿಗೆ ಅಕ್ಕಿ ಕೊಡಬೇಕಾಗಿರ್ತಕ್ಕಂಥದ್ದನ್ನು ಕೊಡಲಿಕ್ಕಾಗಲ್ಲ. ಇದು ಬಡವರಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡದಂತ ಮಹಾ ಮೋಸ ಮತ್ತು ದ್ರೋಹ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ. ಆಮೇಲೆ ನಾವು ಅಕ್ಕಿ ಕೊಡಲಿಕ್ಕೆ ಪಂಜಾಬ್ ಚೀಫ್ ಮಿನಿಸ್ಟರು, ಛತ್ತೀಸ್ಗಢ ಚೀಫ್ ಮಿನಿಸ್ಟರು, ಆಮೇಲೆ ತೆಲಂಗಾಣ ಚೀಫ್ ಮಿನಿಸ್ಟರು, ಆಂಧ್ರ ಚೀಫ್ ಮಿನಿಸ್ಟರ್ ನಾನೇ ಸ್ವತಃ ಮಾತಾಡಿದೆ. ಅವರ ಹತ್ರ ಅಕ್ಕಿ ಸಿಗಲಿಲ್ಲ. ಅಕ್ಕಿ ಸಿಗದೇ ಇರೋದ್ರಿಂದ ಹಣ ಕೊಡಬೇಕು ಅಂತ ಹೇಳಿ ಕ್ಯಾಬಿನೆಟ್ ತೀರ್ಮಾನ ಮಾಡೋದು. ಪ್ರತಿಯೊಬ್ಬರಿಗೆ 5 ಕೆಜಿಗೆ ಎಷ್ಟು ದುಡ್ಡಾಗ್ತದೆ? 34 ರೂಪಾಯಿ, 120 ರೂಪಾಯಿ ಕೊಡ್ತಾ ಇದ್ದೀವಿ. 150 ರೂಪಾಯಿ ಕೊಡ್ತಾ ಇದ್ದೀವಿ ಇಲ್ಲ? ಈಗ ಕೊಡ್ತಾ ಇದ್ದೀವಿ ಇಲ್ಲ? 150 ರೂಪಾಯಿ ಕೊಡ್ತಾ ಇದ್ದೀವಿ. ಆ ದುಡ್ಡು ಬಸ್ ಚಾರ್ಜ್ ಕೊಡಬೇಕಾಗಿದ್ದು ಉಳಿತದೆ. ಈಗ ಎಲ್ಲರೂ ಕೂಡ ಎಲ್ಲಿ ಬೇಕಾದ್ರೂ ಹೋಗುವುದು ಬಸ್ನಲ್ಲಿ. ಕರ್ನಾಟಕದ ಒಳಗಡೆ ಯಾವ ದೇವಸ್ಥಾನಗಳಿಗಾದ್ರೂ ಹೋಗ್ಬೋದು, ಯಾವ ಪ್ರೇಕ್ಷಣೀಯ ಸ್ಥಳಗಾದ್ರೂ ಹೋಗ್ಬೋದು, ಅವ್ರ ಮನೆಗೆ ಹೋಗ್ಬೋದು, ನೆಂಟರ ಮನೆಗೆ ಹೋಗ್ಬೋದು, ಸ್ನೇಹಿತರ ಮನೆಗೆ ಹೋಗ್ಬೋದು, ಫ್ರೀಯಾಗಿ ಹೋಗ್ಲಿಕ್ಕೆ. ನಾನು ಮೊನ್ನೆ ಅರಸೀಕೆರೆಗೆ ಹೋಗಿದ್ದೆ. ಒಬ್ಬ ಹೆಣ್ಮಗಳು ಬಂದರು, ಹೂನಾರ ಹಿಡಿದು ಬಂದಿದ್ರು. ನನಗೆ ಏನಪ್ಪ ಹೂನಾರ ಅಂತ ಕೇಳಿದ್ರೆ
ನೀವು ಹೆಣ್ಮಕ್ಳಿಗೆ ಫ್ರೀ ಬಸ್ ಪ್ರಯಾಣ ಮಾಡಿರೋದ್ರಿಂದ ಅವರೆಲ್ಲರೂ ಈಗ ಹೆಚ್ಚು ಜನ ದೇವಸ್ಥಾನಗಳಿಗೆ ಬರ್ತಾ ಇದ್ದಾರೆ. ದೇವಸ್ಥಾನದ ಆದಾಯ ಕೂಡ ಹೆಚ್ಚಾಗಿದೆ, ವ್ಯಾಪಾರ ಕೂಡ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ನನಗೆ ಅದನ್ನು ಅಪ್ರಿಷಿಯೇಟ್ ಮಾಡಿ ನನಗೆ ಪತ್ರವನ್ನು ಬರೆದಿದ್ದರು. ನಮ್ಮ ವೀರೇಂದ್ರ ಹೆಗಡೆಯವರು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಎಲ್ಲ ಮಹಿಳೆಯರು ಕೂಡ ಅದಕ್ಕೆ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಯಾರು ಬೇಕಾದ್ರೂ ಹೋಗುವುದು, ಎಲ್ಲ ಪಕ್ಷದವರು. ಈಗ ಬಿಜೆಪಿ ಪಕ್ಷದವರು ಫ್ರೀಯಾಗಿ ಓಡಾಡ್ತಾ ಇಲ್ವಾ? ಓಡಾಡ್ತಾ ಇಲ್ಲ, ಓಡಾಡ್ತಾ ಇದ್ದಾರೆ. ಅವರು ಕೂಡ ಓಡಾಡ್ತಾ ಇದ್ದಾರೆ. ಅದರಿಂದ ಎಲ್ಲ ಜಾತಿ, ಎಲ್ಲ ಧರ್ಮದವರು, ಎಲ್ಲ ಪಕ್ಷದವರು ಎಲ್ಲರೂ ಕೂಡ ಇವತ್ತು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಅನ್ನಭಾಗ್ಯ ನಾವು ಇವತ್ತು ಪ್ರತಿಯೊಬ್ಬರಿಗೆ ಇನ್ವೆಸ್ಟ್ಮೆಂಟ್ ಕ್ಯಾಶ್, ಫೀಡ್, ರಿಲಿಜಿಯನ್ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಇದನ್ನ 3ನೇ ಗ್ಯಾರಂಟಿಯಿಂದ ಜಾರಿ ಮಾಡಿದ್ದೀವಿ. 4ನೇ ಗ್ಯಾರಂಟಿ, 2ನೇ ಗ್ಯಾರಂಟಿ, 3ನೇ ಗ್ಯಾರಂಟಿ ಗೃಹ ಜ್ಯೋತಿ ಕಾರ್ಯಕ್ರಮ. ಇದನ್ನ ಗುಲ್ಬರ್ಗದಲ್ಲಿ ಚಾಲನೆ ಕೊಟ್ಟರು. ನಾನು, ಖರ್ಗೆಯವರು, ಶಿವಕುಮಾರ್ ಅವರು, ಜಾರ್ಜ್ ಅವರು ನಾವೆಲ್ಲರೂ ಕೂಡ ಸೇರಿ ಇದನ್ನ ಚಾಲನೆಯನ್ನು ಕೊಟ್ಟರು. ಇವತ್ತು 200 ಯೂನಿಟ್ವರೆಗೆ ಫ್ರೀ ಕರೆಂಟ್. ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ. ಜಾರಿಯಾಗಿದೆಯಿಲ್ಲ 200 ಯೂನಿಟ್ವರೆಗೆ ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ, ಯಾರು ಮನೆ ಯಜಮಾನಿ ಇರ್ತಾರೆ ಅವರಿಗೆ ತಿಂಗಳಿಗೆ 2,000 ರೂಪಾಯಿ. ಇದನ್ನು ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ, ಬೆಲೆ ಆಗಿರೋದ್ರಿಂದ ಈ ದೇಶದಲ್ಲಿ ಅವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ ಕೊಡ್ತಾ ಇದ್ದೀವಿ. 24,000 ರೂಪಾಯಿ ಕೊಡ್ತಾ ಇದ್ದೀವಿ. ಜೊತೆಗೆ ಯುವ ನಿಧಿ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಚಾಲನೆಯನ್ನು ಕೊಟ್ಟು ಅದು ಕೂಡ ಇವತ್ತು ಜಾರಿ ಆಗ್ತಾ ಇದೆ. ನಾವು 8 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವಿ. ಕೊಟ್ಟ ಮಾತಂತೆ ನಡ್ಕೊಂಡಿದ್ದೀವಿ. ಹೇಗೆ ಬಸವಾದಿ ಶರಣರು ಕೊಟ್ಟ ಮಾತಂತೆ ನಡ್ಕೊಂಡ್ರು, ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಂತೆ ನಡ್ಕೊಂಡಿದೆ. ನಾವು ಬಸವಾದಿ ಶರಣರ ಆದರ್ಶದಲ್ಲಿ, ತತ್ವಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ವಿಶ್ವಗುರು ಬಸವಣ್ಣ ಅವರು ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿ, ಆದೇಶ ಮಾಡಿ, ಎಲ್ಲ ಶಾಲೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಯಡಿಯೂರಪ್ಪನವರು ಮಾಡಲಿಲ್ಲ. ವಿಶ್ವಗುರು ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಅಂತ ಮಾಡಲಿಲ್ಲ. ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ. ನಮ್ಮ ಸರ್ಕಾರ ಮಾಡಿದೆ. ಹೆಚ್ಚಿಗಾರಿಕೆ ಅಲ್ಲ, ಆದರೆ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ. ಅದಕ್ಕೋಸ್ಕರವಾಗಿ ನಾವು ಮಾಡಿದ್ದೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಇವನ್ನೆಲ್ಲ ಜಾರಿ ಆದ್ಮೇಲೆ ಈಗ ಬಿಜೆಪಿಯವರು ಹೇಳ್ತಾರೆ ಗ್ಯಾರಂಟಿಗಳು ಚುನಾವಣೆ ಆದಮೇಲೆ ಮಾತ್ರ, ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ.
ಅಭಿವೃದ್ಧಿಗೂ ಕೂಡ 68,000 ಕೋಟಿ ರೂಪಾಯಿ ಒಟ್ಟು ಗ್ಯಾರಂಟಿಗಳಿಗೆ ಮತ್ತು ಅಭಿವೃದ್ಧಿ ಕೆಲಸಗಳಿಗೆ 1,20,000 ಕೋಟಿ ರೂಪಾಯಿಗಳನ್ನ ನಮ್ಮ ಬಜೆಟ್ನಲ್ಲಿ ನಾವು ಇಟ್ಟಿದ್ದೇವೆ. ಅದರಿಂದ ಬಿಜೆಪಿಯವರು ಅವರು ಹತಾಶರಾಗಿ ಸುಳ್ಳು ಹೇಳ್ತಾ ಇದ್ದಾರೆ. ಅವರಿಗೆ ಈ ಗ್ಯಾರಂಟಿಗಳನ್ನ ಬಡವರಿಗೆ ಕೊಡತಕ್ಕಂಥದ್ದು ಇಷ್ಟ ಇಲ್ಲ. ಅವರಿಗೆ ಗ್ಯಾರಂಟಿಗಳ ಬಗ್ಗೆ ಬಹಳ ಲಘುವಾಗಿ ಮಾತಾಡ್ತಾರೆ. ಅದಕ್ಕೋಸ್ಕರ ನೀರಿಗೆ ಒಂದು ಅವಕಾಶ ಇದೆ. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ತಕ್ಕ ಪಾಠವನ್ನ ಬಿಜೆಪಿಯವರಿಗೆ ಕಲಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಇವರ ಅಧ್ಯಕ್ಷರಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಆಲ್ ಇಂಡಿಯಾ ಕಾಂಗ್ರೆಸ್ ಪಾರ್ಟಿ ಅವರು ಕೂಡ ಈ ಚುನಾವಣೆಗೆ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. 5 ಗ್ಯಾರಂಟಿಗಳಿಗೆ ಮಲ್ಲಿಕಾರ್ಜುನ ಖರ್ಗೆಯವರು, ರಾಹುಲ್ ಗಾಂಧಿಯವರು ಸೈನ್ ಮಾಡಿ ಗ್ಯಾರಂಟಿ ಕಾರ್ಡನ್ನ ಎಲ್ಲರೂ ಕೂಡ ಹಸ್ತಾಂತರಿಸಿ ಕೆಲಸವನ್ನು ಮಾಡಿದ್ದಾರೆ. 1ನೇ ಗ್ಯಾರಂಟಿ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯವರು ಮಾಡಿರ್ತಕ್ಕಂಥದ್ದು ಬಡ ಕುಟುಂಬದ ಒಬ್ಬ ಮಹಿಳೆಗೆ ವರ್ಷಕ್ಕೆ 1,00,000 ರೂಪಾಯಿ, ವರ್ಷಕ್ಕೆ 1,00,000 ರೂಪಾಯಿ, ಪ್ರತಿ ತಿಂಗಳು 8,500 ರೂಪಾಯಿ. ಅವರು 1,00,000 ಕೊಟ್ಟರೆ ಕರ್ನಾಟಕ ಸರ್ಕಾರ ವರ್ಷಕ್ಕೆ 24,000 ಕೊಡ್ತದೆ. ಕಾಂಗ್ರೆಸ್ ಪಾರ್ಟಿ ಒಬ್ಬರಿಗೆ ಬಡವರಿಗೆ ಮನೆ ಯಜಮಾನಿಗೆ 1,24,000 ರೂಪಾಯಿಗಳನ್ನು ಕೊಡುತ್ತದೆ. ನಿರುದ್ಯೋಗಿ ಯುವಕರಿಗೆ ಅದಕ್ಕೆ ಅವರಿಗೆ 1,00,000 ರೂಪಾಯಿ ಸ್ಟೈಪೆಂಡ್ ಅನ್ನು ಕೊಡುತ್ತದೆ. ಜೊತೆಗೆ ಎಲ್ಲ ರೈತ ಮೇಲಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡ್ತಾರೆ. ಗ್ಯಾರಂಟಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯವರು ಘೋಷಣೆ ಮಾಡಿದ್ದಾರೆ. ಎಲ್ಲ ರೈತ ಮೇಲೂ ಸಂಪೂರ್ಣ ಮನ್ನಾ, ಜೊತೆಗೆ MSP MSPಗೆ ಒಂದು ಕಾನೂನನ್ನು ಕೂಡ ಮಾಡ್ತೇವೆ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಜಾತಿ ಜನಗಣತಿಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಜೊತೆಗೆ ಕಾರ್ಮಿಕರಿಗೆ NREGS ನಲ್ಲಿ ಮಿನಿಮಮ್ ಕನಿಷ್ಠ ವೇತನ ನಿಗದಿ ಮಾಡಿ ಪ್ರತಿದಿನ 400 ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಅದರಿಂದ ನಮ್ಮ ಉದ್ದೇಶ ಕರ್ನಾಟಕದಲ್ಲಿರ್ಬೋದು, ಕೇರಳದಲ್ಲಿರ್ತಕ್ಕಂಥ ACC ಇರ್ಬೋದು, ನಮ್ಮ ಉದ್ದೇಶ ಬಡವರು ಯಾರಿದ್ದಾರೆ, ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ, ಅವಕಾಶದಿಂದ ವಂಚಿತರಾಗಿರ್ತಕ್ಕಂಥ ಜನ ಯಾರಿದ್ದಾರೆ, ಅವರೆಲ್ಲರೂ ಕೂಡ ಜಾತಿ, ಧರ್ಮ, ಪಕ್ಷ, ಭಾಷೆ ಯಾವುದೇ ಕೂಡ ಅವರಿಗೆ ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಬಹಳ ಸ್ಪಷ್ಟವಾಗಿ ನಮಗೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬರಲು ಸಾಲದು, ಸಾಮಾಜಿಕ ಸ್ವಾತಂತ್ರ್ಯ ಮತ್ತೆ ರಾಜಕೀಯ ಸ್ವಾತಂತ್ರ್ಯ ಮತ್ತೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವಾಗ ಮಾತ್ರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬರೀ ವೋಟ್ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇದ್ದರೆ ಸಾಲದು ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅದರಲ್ಲಿ ನಂಬಿಕೆ ಇಟ್ಟು ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ಅವಕಾಶದಿಂದ ವಂಚಿತರಾಗಿದ್ದಾರೆ ಆ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಇದನ್ನು ನೀವು ಅರ್ಥ ಮಾಡಬೇಕಾಗ್ತದೆ. ಅದರಿಂದ ಕಾಂಗ್ರೆಸ್ ಪಕ್ಷ ಹಿಂದೆಯೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿಯವರು ಅಧಿಕಾರದಲ್ಲಿದ್ದಾಗ 15 ವರ್ಷಗಳ ಕಾಲ ಬಡವರನ್ನು ಮೇಲೆತ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಗರೀಬಿ ಹಠಾವೋ ಯಾರ ಕಾಲದಲ್ಲಿ ಬಂದಿದ್ದರು?
ಇದೇ ವಾಜಪೇಯಿ ಅವರು ಹೇಳಿದರು, ಇಂಡಿಯಾ ಈಸ್ ಶೈನಿಂಗ್. 6 ವರ್ಷ ಪ್ರಧಾನಮಂತ್ರಿಯಾಗಿ ಇಂಡಿಯಾ ಈಸ್ ಶೈನಿಂಗ್ ಅಂತ ಹೇಳಿದರು. ಅದಂತ ಹೇಳಿ 2004ರಲ್ಲಿ ಸೋತು. ಈಗ ನರೇಂದ್ರ ಮೋದಿ ಅವರು ಹೇಳ್ತಾರೆ, ವಿಕಸಿತ ಭಾರತ ಮಾಡ್ತೀವಿ, ವಿಕಸಿತ ಭಾರತವನ್ನು ಮಾಡ್ತೀವಿ. ಅದು 2047ನೇ ಇಸ್ವಿಗೆ ಅಂತ ಹೇಳ್ತಾರೆ. 2047ನೇ ಇಸ್ವಿಗೆ ವಿಕಸಿತ ಭಾರತವನ್ನು ಮಾಡ್ತೇವೆ. ಮತ್ತೆ ಭಾರತೀಯ ಜನತಾ ಪಕ್ಷವು ಈ ಸಾರಿ ಸೋತಿದ್ದಾರೆ. ಈ ಚುನಾವಣೆಯಲ್ಲಿ ಅವ್ರಿಗೂ ಗೊತ್ತಾಗಿದೆ ನಾವು ಸೋಲ್ತೀವಿ ಅಂತಕ್ಕಂಥ. ಅದು ಈ ವರ್ಷದ ಈ ಲೋಕಸಭಾ ಚುನಾವಣೆಯ ಫಲಿತಾಂಶ ಈಗಾಗಲೇ ಗೊತ್ತಾಗಿದೆ. ಅದಕ್ಕೋಸ್ಕರ ಸೋಲ್ತೀವಿ ಅನ್ನೋದ್ರಿಂದ 4 ಸೀಟುಗಳನ್ನು ಗೆಲ್ತೀವಿ. 4 ಸೀಟು ಯಾಕೆ 4 ಕೇಳ್ಕೊಂತಿರೋದು ಸಂವಿಧಾನ ಬದಲಾವಣೆ ಮಾಡಲಿಕ್ಕೋಸ್ಕರ, ಸಂವಿಧಾನ ಬದಲಾವಣೆ ಮಾಡಲಿಕ್ಕೋಸ್ಕರ. ಇವರಿಗೆ ಯಾವತ್ತೂ ಕೂಡ ಬಿಜೆಪಿಯವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಬದ್ಧತೆ ಇಲ್ಲ. ಸಂವಿಧಾನದ ದೇಶಗಳನ್ನು ಈಡೇರಿಸಬೇಕು ಅನ್ನೋದ್ರಲ್ಲಿ ಬದ್ಧತೆ ಇಲ್ಲ. ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆಯುತ್ತಾ ಇರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ಇರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ಅಸಮಾನತೆ ಇರಬೇಕು ಅಂತ ಹೇಳ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ಅಸಮಾನತೆ ಇದ್ದು ಮಾತ್ರ ಶೋಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಈ ಸಾರಿ ದೊಡ್ಡ ಮನಸ್ಸು ಮಾಡಬೇಕು, ದೊಡ್ಡ ಮನಸ್ಸು ಮಾಡಬೇಕು. ನೀವು ನಿಮ್ಮ ಕರ್ನಾಟಕ ಬಗ್ಗೆ ಮಾತಾಡದೇ ಇರ್ತಕ್ಕಂಥ, ಬಾಯಿ ಬಿಡದೇ ಇರ್ತಕ್ಕಂಥ, ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡದೇ ಇರ್ತಕ್ಕಂಥ ಬೀದಿನಿಗೆಗಳನ್ನು ಸೋಲಿಸಿ ನಮ್ಮ ಪಕ್ಷದ ವೇದಿಕೆಯಿಂದ ಗೆಲ್ಲಿಸಿಕೊಡ್ಬೇಕು ಅಂತೇಳಿ ಮಾತನ್ನು ಮುಗಿಸಿದರೆ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷಕ್ಕೆ नाडा राघव जी, गौरव पाटिल जी, अशोक मनगुली जी, विठल जी, प्रकाश राठौर जी, सुनील गौड़ा जी, मल्लिकार्जुन लोनी जी, स्टेज पे कांग्रेस पार्टी के सीनियर नेता, हमारे प्यारे कार्यकर्ता, भाइयों और बहनों, प्रेस के हमारे मित्रों, आप सबका यहाँ बहुत बहुत चुनाव है। ये आम चुनाव नहीं है। पहले जैसे चुनाव होते थे वैसा चुनाव नहीं है, क्योंकि पहली बार हिंदुस्तान के इतिहास में एक पार्टी और एक व्यक्ति हिंदुस्तान के संविधान को और लोकतंत्र को खत्म करने की कोशिश कर रहे हैं। अधिकार, उनकी आवाज और आरक्षण मिला है। ಸಂವಿಧಾನದಿಂದ ಭಾರತ ದೇಶದ ಜನರಿಗೆ ಅವರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ಸಿಕ್ಕಿದೆ. संविधान से पहले राजा महाराजा हिंदुस्तान पर राज करते थे। तो एक तरफ नरेंद्र मोदी संविधान को खत्म करने की कोशिश कर रहे हैं। उनके एमपीज ने साफ कह दिया है कि अगर वो चुनाव जीतेंगे तो संविधान
लक्ष्मी, ग्रह ज्योति, अन्नभाग्य, युवा निधि, शक्ति, ये 5 गारंटी हमने आपको दी, कर्नाटक के गरीब लोगों को दी। आप देखिए, वो अरबपति बनाते हैं, 25 अरबपति बनाए उन्होंने। और मैं आपको इस स्टेज से बता रहा हूं कि हमारी सरकार करोड़ों लाखपति बनाने जा रही है। जितना पैसा नरेंद्र मोदी जी ने अरबपतियों को दिया, उतना पैसा हम किसानों को, युवाओं को, गरीबों को, मजदूरों को देने जा रहे हैं। गृहलक्ष्मी स्कीम के बारे में प्रधानमंत्री ने कहा था कि अगर इसको कर्नाटक में लागू कर दिया जाए तो कर्नाटक बैंकरप्ट हो जाएगा। बैंकरप्ट नहीं हुआ। मोदी जी, आप सुनिए, आज कर्नाटक की महिलाओं को 2000 रुपए प्रति महीना 24,000 रुपए मिलता है। 1 करोड़ महिलाओं को कर्नाटक में 24,000 रुपए साल का मिलता है। महिलाओं को हम क्यों देते हैं? क्यों? देश के भविष्य की रक्षा करनी है। और 21वीं सदी में शायद पुरुषों को अच्छा ना लगे, अगर पुरुष 8 घंटा काम करते हैं तो महिलाएं 16 घंटा काम करती हैं। महिला और पुरुष मजदूरी करते हैं और फिर घर में 8 घंटे महिला बच्चों की देखभाल करती है, भोजन बनाती है। कर्नाटक में हमने 24,000 रुपए गरीब महिलाओं के बैंक अकाउंट में साल की डाले। ताली बजाने के लिए तैयार हो जाओ। जो मैं अब आपको बोलने जा रहा हूं, जबरदस्त ताली बनने जा रही है। चुनाव के बाद जैसे ही इंडिया अलायंस की सरकार बनेगी, हिंदुस्तान के सारे गरीब परिवारों की लिस्ट बनेगी और हर गरीब परिवार में से महिला चुनी जाएगी और उस महिला के बैंक अकाउंट में हिंदुस्तान की सरकार हर साल 1 लाख रुपया डालने जा रही है। अगर कर्नाटक की सरकार महिलाओं को 24,000 दे सकती है तो हिंदुस्तान की सरकार महिलाओं को 1 लाख रुपए दे सकती है। और कर्नाटक को 1,24,000 रुपए साल के महिलाओं को मिलेगा। आप सोचिए, हर साल, हर महीने 10,500 रुपए खटाखट कर्नाटक के सबसे गरीब परिवार सुबह उठेंगे 1 तारीख को, हर महीने सुबह उठेंगे और बैंक अकाउंट में सीधा महीने का 10,500 रुपए दिखाई देगा। और जब तक वो परिवार गरीबी से नहीं निकलेगा, तब तक हर महीने खटाखट 5,500 रुपए। अब कर्नाटक में हम युवा निधि स्कीम देते हैं। अनएम्प्लॉयड युवाओं को 3,000 रुपए महीने का मिलता है। नरेंद्र मोदी जी ने अरबपतियों को धन देकर रोजगार खत्म कर दिया है। देश में हर सड़क पे, हर कस्बे में युवा घूमते हैं, हाथ जोड़ के रोजगार मांगते हैं, कुछ नहीं मिलता। ये उसी अमीर घर के लोग अपने बच्चों को अप्रेंटिसशिप कराते हैं, 1 साल की नौकरी दिलवाते हैं, टेम्पररी नौकरी दिलवाते हैं, उनकी ट्रेनिंग होती है। ये सुविधा हिंदुस्तान में बेरोजगार युवाओं को नहीं है। इंडिया गठबंधन की सरकार दुनिया में पहली सरकार होगी जो अप्रेंटिसशिप का अधिकार हिंदुस्तान के हर बेरोजगार ग्रेजुएट
सरकारी ऑफिस में, सरकारी अस्पतालों में हिंदुस्तान की सरकार युवाओं को अप्रेंटिसशिप देगी। ग्रेजुएट, डिप्लोमा होल्डर्स, कॉलेज ग्रेजुएट, यूनिवर्सिटी ग्रेजुएट को अधिकार होगा सरकार से 1 साल की नौकरी मांगने का। जैसे मनरेगा में रोजगार की गारंटी दी, वैसे ही हम ग्रेजुएट्स को अप्रेंटिसशिप की गारंटी दे रहे हैं। 1 साल की नौकरी होगी और हर महीने 8,500 रुपए बैंक अकाउंट में लगातार साल के 1 लाख रुपए बैंक अकाउंट में, और हिंदुस्तान को करोड़ों युवाओं की एक ट्रेंड वर्कफोर्स मिलेगी। नरेंद्र मोदी जी ने आज तक किसानों का कर्जा माफ नहीं किया और किसानों को कानूनी एमएसपी नहीं देते हैं। हमारी सरकार आते ही किसानों का कर्जा माफ करने जा रही है और लीगली गारंटीड एमएसपी हिंदुस्तान के किसानों को दी जाएगी। आशा और आंगनबाड़ी में जो काम करती है उन महिलाओं की आमदनी दुगनी की जाएगी और मनरेगा में 400 रुपए दिया जाएगा। नरेंद्र मोदी जी ने हिंदुस्तान के युवाओं से आर्मी की जो जॉब होती थी वो छीनी। अग्निवीर योजना लाए। अग्निवीर योजना हिंदुस्तान की आर्मी और हिंदुस्तान के जवान पर अपमान है। अग्निवीर योजना को हम रद्द करने जा रहे हैं, खत्म करने जा रहे हैं। 2 तरीके के शहीद नहीं होंगे। एक तरीके का शहीद होगा, सबको पेंशन मिलेगी, सबको कैंटीन मिलेगी और सबको शहीद का दर्जा मिलेगा। नरेंद्र मोदी जी ने हिंदुस्तान पर गलत जीएसटी लागू की है। 5 अलग-अलग टैक्स, ज्यादा टैक्स, किसानों पर टैक्स। और आप कर्नाटक के लोग जानते हैं कि जीएसटी, गलत जीएसटी के कारण आप 100 रुपए देते हो और आपको 13 रुपए वापस मिलते हैं। कर्नाटक के साथ प्रधानमंत्री अन्याय कर रहे हैं। हम जीएसटी को बदलेंगे और ये जो अन्याय हो रहा है आपके खिलाफ, इसे हम ठीक करेंगे। अब आखिरी बात, आप प्रधानमंत्री के भाषण देखते हो, घबराए हुए हैं। शायद कुछ ही दिनों में स्टेज पे आंसू निकल आए। 24 घंटा आपका ध्यान इधर उधर करते रहते हैं। कभी पाकिस्तान की बात होगी, कभी चाइना की बात होगी, कभी थाली बजवाएंगे, कभी मोबाइल फोन की लाइट जलवाएंगे। हिंदुस्तान में 3-4 बड़े मुद्दे हैं: गरीबी, बेरोजगारी, महंगाई और भागीदारी। कांग्रेस पार्टी बेरोजगारी मिटा सकती है, महंगाई कम कर सकती है और आप सबको भागीदारी दे सकती है। हिंदुस्तान के 1% लोग 40% धन को कंट्रोल करे बैठे हुए हैं और पिछड़ों, दलितों, आदिवासियों, गरीब जनरल क्लास, माइनॉरिटी के लिए कहीं जगह नहीं। सीधी सी बात है, मैं आपको सीधा एक लाइन में कह देता हूं, जितना पैसा नरेंद्र मोदी जी ने उन अरबपतियों को दिया, उतना पैसा हम हिंदुस्तान के गरीब लोगों को देने जा रहे हैं। मैं आप सबका दिल से धन्यवाद करता हूं और खासतौर से हमारे जो कांग्रेस पार्टी के कार्यकर्ता हैं, जो बब्बर शेर है
ರೈಟ್ ಐತೆ ನೋಡಿ ರೈಟ್ ಐತೆ ನೋಡಿ ಏನ್ ಮಾಡಿದ್ರು ರಾತ್ರಿ ಗಚ್ಚ ಮೋದಿಗೆ ತಗೊಂಡ್ರಿಲ್ಲ ಅವರು. ಎಷ್ಟು ನೀಚು ಬುದ್ಧಿ ಅದ ಅಂದ್ರೆ ಕಾಂಗ್ರೆಸ್ನವ್ರದು. ಮೋದಿಗಳ ಸಿಕ್ಕೈತಿ ತಗೊಂಡ್ರೆ ಲಕ್ಕವಾಗ್ತದೆ, ಗಂಡಸ್ತಾನ ಹೋಗ್ತದೆ ಹೇಳಿ ಈ ದೇಶದಲ್ಲಿ ಮಾರಣ ಹೋಮ ಆಗಲಿ, ಮೋದಿಯವರ ಹೆಸರು ಕೇಳಲಿ, ಮೋದಿಯವರೇ ನಮ್ಮನ್ನೆಲ್ಲ ಕೊಲೆ ಮಾಡಿದ್ರು ಅಂತ ಒಂದು ಕೆಟ್ಟ ಸಂದೇಶ ಹೋಗಿ ನಮ್ಮ ಸರ್ಕಾರ ಬರಲಿ ಅಂತ ಹೇಳಿ ಈ ರೀತಿ ಜನರಲ್ಲಿ ಅಪಪ್ರಚಾರ ಮಾಡಿದ್ರು. ಇವತ್ತು ಜನಧನ ಯೋಜನೆ ನಿಮ್ಮ ಖಾತೆಗೆ ನೇರವಾಗಿ ಇವತ್ತು ರೈತರ ಅಕೌಂಟ್ಗೆ 2,000 ರೂಪಾಯಿ ಬಂದು ಮುಟ್ಲಕತ್ತಾವಿಲ್ಲ ಬಂದವ್ರೆ. ಇದೇ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಏನ್ ಹೇಳಿದ್ರು, ದಿಲ್ಲಿಯಿಂದ 100 ರೂಪಾಯಿ ಹೊಂಟ್ರೆ ಬೆಂಗಳೂರು ಹೋದ್ರೆ ಪೈಪ್ಲೈನ್ ಸೋರ್ತದೆ, ಬೆಂಗಳೂರಿನಿಂದ ಬಿಜಾಪುರ ಸೋರ್ತದ, ಬಿಜಾಪುರದಿಂದ ಸಂಗೀಗೆ ಸೋರಿ ಇಲ್ಲಿ ಕಕ್ಕಳ ಮೇಲೆ ಹೋಗಿ ಮುಟ್ಬೇಕಾದ್ರೆ 10 ರೂಪಾಯಿ ಮಟ್ಟ ಅಂತ. ಏನ್ ಮಾಡಬೇಕ ರಾಜೀವ್ ಗಾಂಧಿ ಅವರು? ಏನೂ ಮಾಡಲಿಲ್ಲ. ನಮ್ಮ ಪ್ರಧಾನಮಂತ್ರಿ ಇವತ್ತು ಮೊದಲು ನೀವು ನ್ಯಾಷನಲೈಸ್ ಬ್ಯಾಂಕಿನಾಗ ಹೋದ್ರ ನಿಮ್ಮ ಯಾರ್ದಾರು ಬಡವ್ರದ್ದು ಮಧ್ಯಮವ್ರದ್ದು ಯಾರ್ದಾರು ಅಕೌಂಟ್ ಮಾಡ್ಕೊತಿದ್ರಿ ಅಂತ ಮೊದಲು. ಇವತ್ತು ನರೇಂದ್ರ ಮೋದಿ ಅವರು ಬಂದ್ರ ಎಲ್ಲರದ್ದು ಅಕೌಂಟ್ ಆಯ್ತು.
ಈ ದೇಶದ ಒಬ್ಬ ಅರ್ಥಮಂತ್ರಿ ಇದ್ದ ಚಿದಂಬರಂ, ರಾಜ್ಯಸಭೆಯಲ್ಲಿ ಹೋದ, ಡಿಜಿಟಲ್ ಇಂಡಿಯಾ ನಡೆದಿಲ್ಲ, ಭಾರತದ ಜನ ಅನಕ್ಷರಸ್ಥರಾದರೆ ಅವರಿಗೆ ಓದ್ಲಾಕ್ ಬರೋದಿಲ್ಲ, ಬರೀಲಾಕ್ ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಅದೇ ನರೇಂದ್ರ ಮೋದಿಯವರು ಡಿಜಿಟಲ್ ಇಂಡಿಯಾ ಇವತ್ತು ಮಾಡಿದ್ರು. ಒಬ್ಬ ಆಟೋ ರಿಕ್ಷಾದವನು ಸಹಿತ ಪೇಟಿಎಂ ಇಟ್ಟಾನೆ ಇಲ್ಲ, ಒಬ್ಬ ಕಾಯಿಪಲ್ಲೆ ಮಾರೋನು ಬಲ್ಲಿನೂ ಪೇಟಿಎಂ ಐತಿಲ್ಲ. ಹೆಣ್ಮಕ್ಳು ಕಸಕ್ಕೆ ಹೋಗೋ ಹೆಣ್ಮಕ್ಳ ಕೈಗಳು ಮೊಬೈಲ್ ಐತಿ, ಪೇಟಿಎಂ ಐತಿ. ಅಂದ್ರ ನಮ್ಮ ದೇಶದ ಜನ ಏನ ಅನಕ್ಷರಸ್ಥರತೇಳಿ ಇವತ್ತು ಹೇಳಂತ. ಒಂದು ಜರ್ಮನಿದ ಒಬ್ಬ ರಾಯಭಾರಿ ಬಂದಿದ್ರು ಇಂಡಿಯಾಕ್ಕೆ, ಭಾರತಕ್ಕೆ ಬಂದಾಗ ಒಂದು ಕಾಯಿಪಲ್ಲೆ ಅಂಗಡಿ ಹೋದ್ರು. ಕರೆನೂ ಹೇಳಕತ್ತಾರ, ಮೋದಿ ಅವರು ಸುಳ್ಳು ಹೇಳಕತ್ತಾರ ಟೆಸ್ಟ್ ಮಾಡ್ಲಿಕ್ಕೆ ಹೋದ್ರು. ಅಲ್ಲಿ ಕಾಯಿಪಲ್ಲೆ ಖರೀದಿ ಮಾಡಿದ್ರು. ಆ ಹೆಣ್ಮಗಳು ಕೇಳಿದ್ರು, ನಿಮ್ಮಲ್ಲಿ ಫೋನ್ ಪೇ ಐತೆ ಅಂತ ಕೇಳಿದ್ರು. ಐತೆ ಸಾಬ್ರಿ ಹೋದ್ರು. ಅವ್ರು ಹೇಳ್ತಾರೆ, ಇದನ್ನು ಭಾರತ ಇಷ್ಟು ಮುಂದುವರೆದಾಗ ಆ ಪುಣ್ಯಾತ್ಮ ನರೇಂದ್ರ ಮೋದಿಯವರು ತಮ್ಮ ಸಲುವಾಗಿ ಏನ್ ಮಾಡ್ಕೊಂಡಾರೆ ಹೇಳಿ. ನರೇಂದ್ರ ಮೋದಿಯವರ ಮೇಲೆ ನಿಮಗೆ ತಾಕತ್ತಿದ್ರೆ ಕಾಂಗ್ರೆಸ್ನ ಸವಾಲು ಆಗ್ತೀನಿ. ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ನರೇಂದ್ರ ಮೋದಿ ಮಾಡಿ ತೋರಿಸ್ರಿ, ನಾ ರಾಜಕೀಯ ನಿವೃತ್ತಿ ಆಗ್ಲಿಕ್ಕೆ ಏನ್ ಮಾಡಿದ್ರು ಪುಣ್ಯಾತ್ಮ. ಯಾರು ರೊಕ್ಕ ತಿಂದಾರ, ಯಾರ್ದ ನಿಮ್ಮನ್ನು ಲೂಟಿ ಮಾಡಿ ಬೇರೆ ಬೇರೆ ದೇಶಗಳು ನಮ್ಮ ಕೆಲ ಜನರು ಹಣ ಬೆಳೆದಿರ್ತಾರ ನರೇಂದ್ರ ಮೋದಿ. ಮತ್ತೆ 10 ವರ್ಷ ಆಯ್ತಪ್ಪ ಕಾಂಗ್ರೆಸ್ ಎಲ್ಲ. ಯಾಕೆ ನರೇಂದ್ರ ಮೋದಿ ಅವರು ಎಲ್ಲ ಕಮಿಷನ್ ತಿಂತಾರೆ ತರುವಂತ ತಾಕತ್ತಾಗಲಿಲ್ಲ. ಬಂಧುಗಳೇ, ಇವತ್ತು ನಾವು ಓಟ್ ಹಾಕೋದು ನರೇಂದ್ರ ಮೋದಿ ಅವರಿಗೆ, ರಮೇಶ್ ಜಿಗಜಿಗೆಲ್ಲ, ಬಸವಗೌಡಗೆಲ್ಲ, ರಮೇಶ್ ಕೃಷ್ಣಗೌಡ ಮೋದಿ ನೋಡಿ ಎಲ್ಲ. ನಮ್ಮ ಮನೆ ನಾವು ಉಳಿಸಬೇಕಾಗಿದೆ, ನಮ್ಮ ದೇಶ ಉಳಿಸಬೇಕಾಗಿದೆ, ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಉಳಿಸಬೇಕಾಗಿದೆ. ಏನ್ ನಡೆದೈತಿ ರಾಜ್ಯದಲ್ಲಿ ನೀವು ನೋಡ್ಲಕತ್ತೀರಿ. ಹಿಂದೂಗಳ ರಕ್ಷಣೆ ಅಂತ ಹೇಳಿ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ. ವಿಧಾನಸಭೆಯಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗ್ತಾರೆ. ಈ ರಾಜ್ಯದ ಗೃಹ ಮಂತ್ರಿ ಹೇಳ್ತಾರೆ, ನಾಚಿಕೆಟ್ಟವರು. ಹಾಗೆ ನಮ್ಗೆ ಪ್ರಧಾನ ಮಿನಿಸ್ಟರ್ಗೆ ಮಾನ ಮರ್ಯಾದೆ ಇರ್ತದೆ. FSL ರಿಪೋರ್ಟ್ ಗೊತ್ತು, ಪತ್ರಕರ್ತರು ಎಲ್ಲಾ ಮಾಧ್ಯಮದವರು ಹೋಗು, ಅವರು ಪಾಕಿಸ್ತಾನ ಪರ ಘೋಷಣೆ ಕೊಟ್ಟಾರೆ ಅಂದ್ರೂ ಸಹ ಸಿದ್ದರಾಮಯ್ಯ ಅವರು ಬಾಯಿ ಬಿಡ್ಲಿಲ್ಲ. ಹೋಮ್ ಮಿನಿಸ್ಟ್ರು ಬೇಜವಾಬ್ದಾರಿ, ಅವ್ರು ಎಷ್ಟು ಬೇಜವಾಬ್ದಾರಿ ಹೋಮ್ ಮಿನಿಸ್ಟರ್ ಅದಾರಂದ್ರೆ, ಅಲ್ಲಿ ಯಾವ ಉಡುಪಿ ಒಳಗೆ ನಮ್ಮ ಹಿಂದೂ ಹೆಣ್ಮಕ್ಳು ಹಾಸ್ಟೆಲ್ನಲ್ಲಿ ಅವರ ಬಾತ್ರೂಮ್ನಲ್ಲಿ ಹಿಡನ್ ಕ್ಯಾಮ್ರಾ ಇತ್ತು. ಅವರ ನಗ್ನ ಚಿತ್ರಗಳನ್ನು ತೆಗೆದಂತ ಮುಸ್ಲಿಂ ಯುವಕರಿಗೆ ಅವ್ರು ಹೇಳ್ತಾರೆ, ಅವ್ರೇನೋ ಜಾಸ್ತಿ ಮಾಡ್ಲಿಕ್ಕೆ, ಜೋಕ್ ಮಾಡ್ಲಿಕ್ಕೆ ಮಾಡಿರ್ಬೋದು. ಅಲ್ಲಿ ಹನುಮಾನ್ ಚಾಲೀಸ ಕೇಳಕತ್ತಾರೆ. ಇವರು ನಮಾಜ್ ಮಾಡಂಗ್ ಮಾಡ್ರಪ್ಪ, ನಿಮ್ಗೆ ಮಗ ಬೇಡ, 10 ವರ್ಷನಾಗ ನಾವೇನ್ ನಿಮ್ಗೆ ಹೊರಗೆ ಹಾಕಿಲ್ಲ. ಈ ದೇಶದ ಅನ್ನ ತಿಂತೀರ ಅಂದ್ರೆ ಈ ದೇಶಕ್ಕೆ ಋಣ ಇಡ್ರು. ನೀವೇನ್ ತಿಳ್ಕೊಂಡ್ರಿ, ಇಲ್ಲಿ ತಿನ್ನೋದು ನೀರು ಕುಡಿಯೋದು ಪಾಕಿಸ್ತಾನ. ಹೋಗ್ರಪ್ಪ ಮಕ್ಕ, ಪಾಕಿಸ್ತಾನದಾಗ ಹೋಗಿ ನೋಡೋಣ. ತಿನ್ನಾಕಲ್ಲಿ ಏನೂ ಇಲ್ಲ, 300 ರೂಪಾಯಿ ಕಿಲೋ ಅಕ್ಕಿ ಆಗ್ಯಾವ. ಹೋಗ್ರಿ, ಇದು ಆರಾಮ್ ಪುಕಟ್ ಅಕ್ಕಿ ತಿಂತೀರಿ. ಮನ್ಯಾಗ 25-30 ಇರ್ತಾವು. ಎಲ್ಲ ಪುಕಟ್ನಾಗ ರೇಷನ್, ಪುಕಟ್ನಾಗ ಸ್ಕಾಲರ್ಶಿಪ್ ಎಲ್ಲ ತಿಂದು ಉಂಡು ಮತ್ತೇನಂತಾರ ಪಾಕಿಸ್ತಾನಕ್ಕೆ. ಈ ರೀತಿ ಭಾರತದಲ್ಲಿ ಬಹಳ ಗಂಭೀರ ಪರಿಸ್ಥಿತಿ ಇದೆ. ನಾವೆಲ್ಲ ನೋಡ್ರಿ, ಇವತ್ತು ನಾವು ಸನಾತನ ಹಿಂದೂ ಧರ್ಮ ಉಳಿಬೇಕು, ನಾವು ಹಿಂದೂಗಳು ಸುರಕ್ಷಿತವಾಗಿ ಭಾರತದಾಗ ಇರ್ಬೇಕಂದ್ರೆ ನೀವೆಲ್ಲ ಭಾರತೀಯ ಜನತಾದಳ ಈಗ ಯಾರು ಜಾತಿ ಪಾತಿ ಯಾವುದು ನೋಡುವಲ್ಲ. ಇದು ಜಾತಿ ಇಲೆಕ್ಷನ್ ಅಲ್ಲ, ಇದು ಪಂಚಮಸಾಲರ, ಗಾಣಿಗಾರರು, ರಡ್ಡಾರು, ದಲಿತರು, ಹಿಂದುಳಿದರ ಹಾಲು ಮತ, ನಾವು ತಳವಾರ ಕೊಳಿ ಸಮಾಜ ಅಂತಲ್ಲ. ನೀವೆಲ್ಲರೂ ಒಂದಾಗಿ, ಅವ್ರು ಹೆಂಗ್ ಒಂದ್ ಹಾಕ್ತಾರ ನೋಡೋಣ, ಒಂದರೆ ಓಟ್ ಹಾಕ್ತಾರೆ ಬಿಜೆಪಿ ತಪ್ಪಿ. ಅವ್ರು ಹಾಕೋದಿಲ್ಲ,
ಅದಕ್ಕೆ ನಾ ಬಿಜಾಪುರನಾಗ ಹೇಳ್ತೀನಿ ಮಕ್ಕಳನ್ನ ಓಟೇ ಬೇಡ ಆರ್ಸಿ ಬರ್ತಿದ್ರಲ್ಲ ನಾನು. ಅವ್ರು 1,20,000 ಅದಾರ, ನಮ್ಮವ್ರು 1,60,000 ಅದಾರ, ನಾನೇ ಆಡ್ಸ್ಬೇಕು. ಬೇಕಲ್ಲ ನೋಡಿದವ್ರು ನಾ ಬೇಡ ಬೇಡತ್ತೀನಿ, ನೀವು ಓಟೇ ಬೇಡ, ಮಕ್ಕಳು ಇಟ್ಕೊಂಡ್ರಿ ಅಲ್ಲೇ ಕೈ ಹಾಕೇ ತಕೊಂಡ್ರಿ. ನಮ್ಮೆಲ್ಲ ದಲಿತರು, ಹಿಂದುಳಿದವರು, ಎಲ್ಲಾ ಜನಾಂಗದವರು ಈಗ ನಾವು ಒಂದು ಕಾಲ ಬಂದೈತೆ. ಸುಮ್ಕೊಂಡ್ರಪ್ಪ, ನಾವು ಒಂದು ಕಾಲ ಬಂದದ. ನಾವು ಒಂದಾಗಲಿಕ್ಕಂದ್ರೆ ಯಾವ ಕಾನೂನು ತರೋದ್ರ ಗೊತ್ತೈತೇನೋ. ಇಡೀ ದೇಶದ ಎಲ್ಲರ ಆಸ್ತಿ ಸರ್ವೆ ಮಾಡ್ತಾರತ್ತ. ಸರ್ವೆ ಮಾಡಿ ನಿಮ್ಮ ಆಸ್ತಿಯನ್ನು ಮುಸ್ಲಿಮರಿಗೆ ಹಂಚಿಕೊಡ್ತಾರತ್ತ. ಇವತ್ತು ಶ್ಯಾಮ್ ಪಿಟ್ರೋಡಾತ ಒಬ್ಬ ನಾವ ರಾಹುಲ್ ಗಾಂಧಿ ಒಬ್ಬ ಚೇಲ ಅವ ಲಂಡನ್ದಾಗ ಮನೆ ಒಂದು ಇಂಟರ್ವ್ಯೂ ಕೊಟ್ಟಾನ. ಏನ್ ಹೇಳ್ತಂತ, ಅಮೆರಿಕದಲ್ಲಿ ಏನ್ ಆಸ್ತಿ ಅದ ಅದ್ರ 40 ಭಾಗವನ್ನ ಆ ಅಲ್ಪಸಂಖ್ಯಾತರಿಗೆ ಕೊಡ್ಬೇಕನ್ನುವಂಥದ್ದನ್ನು ಪಾಲಿಸಿ ಇವತ್ತು ಕಾಂಗ್ರೆಸ್ನವ್ರು ಸೇರಿಸ್ಯಾರ. ನಿಮ್ಗೆ 5 ಎಕರೆ ಐತೆ ತಿಳ್ಕೊಳ್ಳಿ, ನಾವು ದಲಿತ ಇರ್ಲಿ, ಹಿಂದುಳಿದ ಯಾವೇ ಇರಲಿ, ನೀವು 2 ಮಕ್ಕಳು ತಂದೆ ತಾಯಿ ಇಷ್ಟೇ ಇದ್ರಂದ್ರೆ ನಿಮ್ಗೆ 5 ಎಕರೆ ಹಾಕಿ, 2 ಎಕರೆ ಇಟ್ಕೊರಿ, 3 ಎಕರೆ ನಾವು ಸಾಬ್ರಿಗೆ ಹಾಕ್ತೀವಿ. ಇದು ನೀವು ಲೆಕ್ಕ ಹಾಕ್ರಿ. ಮ್ಯಾಗ ನಿಮ್ಮ ಮನೆಯನ್ನು ಬಂದಾರ ಸರ್ವೆ ಆಗುದು, ನಿಮ್ಮ ಜಮೀನು ಸರ್ವೆ ಆಗುದು, ನಿಮ್ಮ ಮನೆಗೆ ಎತ್ತ ಗಾಡಿಗಳು ಸರ್ವೆ ಆಗುದು. ಬಂಧುಗಳೇ, ಅದಕ್ಕೆ ಹೇಳಿದ್ರು ನಮ್ಮ ನರೇಂದ್ರ ಮೋದಿ ಅವರು, ಈ ರೀತಿ ಆದ್ರ ನಮ್ಮ ಹಿಂದೂ ಸಮಾಜದ ಆಸ್ತಿ ಪಾಸ್ತಿ ಈ ದೇಶದ ಹಿಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹೇಳ್ತಾರೆ, ಪ್ರಧಾನಮಂತ್ರಿ ಇದ್ದಾಗ ಭಾರತದ ಮೇಲೆ ಮೊದಲನೇ ಅಧಿಕಾರ ಹಕ್ಕು ಮುಸ್ಲಿಮರಿಗೂ ಅಂತೇಳಿ. ದಲಿತರು, ಹಿಂದುಳಿದರು, ನಮ್ಮ ಜನಾಂಗ ಎಲ್ಲಿ ಹೋಗ್ಬೇಕು? ಈ ಸಿದ್ದರಾಮಯ್ಯ ಹೇಳ್ತಾರೆ 10,000 ಕೋಟಿ ರೂಪಾಯಿ ಕೊಡ್ತೀನಿ ಮುಸ್ಲಿಮರಿಗಾಗಿ ಅಂತೇಳಿ. ಈ ವಕಫ್ ಬೋರ್ಡ್ದಾಗ ಕರ್ನಾಟಕದಾಗ 56,000 ಎಕರೆ ಐತಿ. ಇವತ್ತು ಯಾವ ವಕಫ್ ಬೋರ್ಡ್ದಾಗ ನಿಮ್ಗೆ ನೋಟಿಸ್ ಕೊಟ್ಟಂದ್ರ, ನೀವು ನಮ್ಮ ವಕಫ್ ಬೋರ್ಡ್ ಆಸ್ತಿ ಅಂದ್ರ ನಿಮ್ಮನ್ನು ಸುಪ್ರೀಂ ಕೋರ್ಟಿಗೆ ಹೋಗಲಕ್ಕೆ ಬರೋದಿಲ್ಲ, ವಕಫ್ ಟ್ರಿಬ್ಯುನಲ್ ಹೋಗ್ಬೇಕು. ಅವ್ರ ಕುಟುಂಬದ ಮೇಲೆ ನಾವು ಯಾಕೆ ಹೋಗ್ಬೇಕು? ಇಲ್ರಿ, ನಮ್ಮ ಮುತ್ಯಾಂದ್ರಿ ಇದು ಈ ಬಿಜಾಪುರದಾಗ ಆಗಿದೆ. ಸುಮಾರು 500 ಎಕರೆ ಇವತ್ತು ವಕಫ್ ಅಂತೇಳಿ ಘೋಷಣೆ ಮಾಡಿದ. ನಾ MLA ಅದನ್ನ ನಮ್ಮ ಸರ್ಕಾರಿ ಇದ್ದಾಗ ಒಂದು ಜಮೀನುಗಳು ಬಿಡಿಸೀನಿ. ಈಗ ಯಾವ್ದಾರೆ ನಿಮ್ಮ ಹೊಲದಾಗ ಒಂದು ಕಲ್ಲು ಇಟ್ಟು ಬಿಳಿ ಸುಣ್ಣ ಹಚ್ಚಿ ಒಂದು ಹಸಿರು ಜೆಂಡ ಹಾಕಿದ್ರೆ ಅಂದ್ರೆ ಮುಗಿತದು, ಒಂದು ವಕಫೆ. ಈ ಕಾಂಗ್ರೆಸ್ ಇವ್ರಿಗೆ ಗೊತ್ತಿಲ್ಲನಾ? ಇವ್ರದ್ದು ಎಲ್ಲ ಕಿತ್ಕೋರು, ಇವರೆಲ್ಲ ಈಗ ಗೊತ್ತಾಗೋದಿಲ್ಲ. ಆ ಕಾನೂನು ಬತ್ತಂದ್ರೆ ನೋಡಿ, ನಮ್ಮ ದೇಶನಾಗ 18 ಲಕ್ಷ ಎಕರೆ ಭಾರತೀಯ ಸೈನ್ಯದಿದೆ, 15 ಲಕ್ಷ ಎಕರೆ ಭಾರತೀಯ ರೈಲ್ವೆದಿದೆ, 12 ಲಕ್ಷ ಎಕರೆ ಭಾರತದಲ್ಲಿ ವಕಫ್ ಇದೆ. ಇಷ್ಟು ಆಸ್ತಿ ಅವರಿಗೆ. ನಮ್ಮ ಯಾವ ಹಿಂದೂ ದೇವಸ್ಥಾನಗಳದ್ದು ಎಲ್ಲ ಟ್ಯಾಕ್ಸ್ ಅವರು ತಗೋತಾರೆ. ಅಲ್ಲಿ ಒಬ್ಬ ಚಲೋ ಹಿಂದೂ ದೇವಸ್ಥಾನ ಐತಂದ್ರ ಕುಕ್ಕೆ ಸುಬ್ರಹ್ಮಣ್ಯಂ ಸರ್ಕಾರ, ಸವದತ್ತಿ ಎಲ್ಲಮ್ಮ ಸರ್ಕಾರ, ಯಾವ್ಯಾವ ದೊಡ್ಡ ದೇವಸ್ಥಾನ ಅದಲ್ಲ ಎಲ್ಲ ಸರ್ಕಾರ ಅಲ್ಲಿ 1000 ಕೋಟಿ ರೂಪಾಯಿ ನೀವು ಹೋಗಿ ಹಾಕ್ತಿರಲ್ಲ, ತಕ್ಷಣ ತಿಜೋರಿಯಾಗೇನು ಹಾಕ್ತಿರಿ, ಆರ್ತಿ ಬ್ಯಾಂಕ್ನಾಗ ಹಾಕ್ತಿರಲ್ಲ, ಅವೆಲ್ಲ ಸರ್ಕಾರಕ್ಕೆ ಹೋಗಿ ಅವ್ರೇನ್ ಮಾಡ್ತಾರ, ಮೊನ್ನೆ ಬಜೆಟ್ನಾಗ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು 3 ಕೋಟಿ ರೂಪಾಯಿ ವಕಫ್ ಆಸ್ತಿ ಕಂಪೌಂಡ್ ಕಟ್ತಾರೆ. ನಮ್ಮ ರೊಕ್ಕ ಇವ್ರು ದುನಿಯಾಗ ಹೋಗಿ ಸಂಖ್ಯೆ ಹೊಡಿತಾರೆ. ನಮ್ಮ ಕರ ನಮ್ಮ ಹಕ್ಕು. ನಾ ವಿಧಾನಸಭೆದಾಗ ಹೇಳಿದೆ, ಯಾರಪ್ಪಂದತ್ತ ನಮ್ಮ ಗುಡಿಗಳು ರೊಕ್ಕ ಕೊಡ್ತೇಪ್ಪ ನೀನು? ನನ್ನ ದೇವರು, ನನ್ನ ಹಣ ನಾವು ಹಾಕೊಂಡು ನಾವೆಲ್ಲ ತಿಜುರೇಗ ಅವ್ರು ಹಾಕ್ತಾರೆ, 1000 ಹಾಕ್ತಾರೆ, ನಮ್ಮ ಗುಡಿಯಾಗ ಬಂದು ನನ್ನ ಹಣ, ನನ್ನ ದೇವರು, ನನ್ನ ಹಕ್ಕು ಹೇಳಿದ್ರೆ ಬಂದೆ ವಿಧಾನಸಭೆದಾಗ. ನಾ ಸಿದ್ದರಾಮಯ್ಯ ಕೇಳಿದ್ರೆ ಏನು ಮಾಡೋದಿದ್ರೆ ನಿಮ್ಮ ಮನೆ ತಂದು ಹಾಕ್ರಪ್ಪ, 10,000 ಕೋಟಿ ಕೊಡ್ರಿ, 20,000 ಟ್ಯಾಕ್ಸ್ ತುಂಬೋರು ಯಾರು? ಇವೆಲ್ಲ ಟ್ಯಾಕ್ಸ್ ತುಂಬೋರು ಎಲ್ಲ ಅಂಗಡಿಗಳು ಏನದಾರಲ್ಲ, ಇವ್ರು GST, CGST, ಇನ್ಕಮ್ ಟ್ಯಾಕ್ಸ್ ಇವೆಲ್ಲ ತುಂಬೋರು. ನೀವು ಹೇಳಿದವರಿಗೆ ನಾವು ದೇಶಕ್ಕೆ ಹೋಗಿ ಕೆಲಸ ಮಾಡೋರಿಗೆ ರೊಕ್ಕ ಕೊಡೋದು. ನಿಮ್ಮೊಂದು 2,000 ರೂಪಾಯಿ ಕೊಟ್ಟಾರ, ಅದು
ಅದು ನಮಗ ಒಂದು ಗ್ಯಾರಂಟಿ ಕೊಟ್ಟಾರಿ ಭಾಳ ಚಲೋ ಆಗೈತಿ. ನೀವು ಆಸ್ತಿ ಹೊಡಿತಾರೆ ಅಲ್ಲಿ ಏನು ಗ್ಯಾರಂಟಿ. ದೇಶ ನೋಡಿದ್ರೆ ನಮ್ಮ ಎಲ್ಲಿವರೆಗೆ ಹಿಂದೂ ಧರ್ಮ ಬಹುಸಂಖ್ಯಾಕ ಭಾರತದಾಗಿರ್ತದ ಅಲ್ಲಿ ತರ ಅಷ್ಟೇ ಇದು ಜಾತ್ಯತೀತ. ನಾಳೆ 50% ಅವ್ರು ಆದ್ರಂದ್ರ ನಿಮ್ಮ ಮನೆಗೆ ಹತ್ತು ಹಿಂದ್ರಾಗಿಡೋದು. ನಾ ಇನ್ನ ರಾತ್ರಿ 9 ನಂತರ ನಾ ತಗೋತೀನಿ ಅವ್ರು. ಅದಕ್ಕ ಅವ್ರು ಏನಂತ ತುಂಬಿಕೊಂಡ್ರಪ್ಪ ಭಾಷಣ ಮಾಡೋದು ನೀವು ಕಡಿಮೆ ಮಾಡ್ಬೋದು. ನಾನು ಭಾಷಿಸ್ಬಿಟ್ರೆ ನೋಡಿ ಈ 5 ಗ್ಯಾರಂಟಿ ಸಲ ನಿಮ್ಮ ಮನೆತನ ಮಾಡ್ಕೊಳಕ್ ತಯಾರಿದ್ದೀರ? ಇಲ್ಲ 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 ಇಲ್ಲ. ಹುಬ್ಳಿಯಾಗ ಏನಾಯ್ತಪ್ಪ ನೇಹ ಹಿರೇಮಠದ್ದು? ಏನಾಯ್ತು ನೇಹ ಹಿರೇಮಠದ್ದು? ಕಗ್ಗೋಲೆ ಚಪ್ಪ ಹಿಡಿದಲ್ಲ. ಕಗ್ಗೋಲೆ ಯಾವ್ದು ಚಪ್ಪ ಹಿಡಿಬೇಕು, ಯಾವ್ದು ಹೊಡಿಬಾರದು. ಆ ಹೆಣ್ಮಗಳ ಹುಡುಗಿ ನಾವು ಹೋಗಿದ್ದೆ ಅವ್ರ ಮನೆಗೆ. ಪಾಪ ಅವ್ರ ತಾಯಿ ಎಕ್ಸಾಮ್ ಮುಗಿದೈತಿ NCA ಎಕ್ಸಾಮ್ ಹೋಗ್ದಳು. ಅವ್ರ ತಾಯಿ ಫೋನ್ ಮಾಡ್ತಾಳ ಹುಡುಗಿ. ಅವ ನಂದು ಎಕ್ಸಾಮ್ ಮುಗಿದೈತಿ ಕರಿಲಾಕ್ ಸಾಧ್ಯ. ತಾಯಿ ಹೋಗಿ ನಿಂತಿರ್ತಾಳ. ಒಂದ್ 20 ಫೂಟ್ ಮ್ಯಾಗ ಬಗಳ ಬರ್ತಿರ್ತಾಳ. ಅವೇನದಲ್ಲ ಆರಾಮ್ ಕಳ್ಸೋಳ ಮಗ ಯಾವ ಫಯಾಜ್ ಮಾಡೋರಿ. ಫಯಾಜ ಸಲೀಮ ಸಲ್ಮಾನೆ ಯಾರು ಕಲಪ ಮಲಪ ಅಂತ ಹಲ್ಕ ಕೆಲಸ ಮಾಡೋದಿಲ್ಲ. ಆಕೆ ಲವ್ ಮಾಡಿಲ್ಲ ಅಂತ ಹೇಳಿ 9 ಕಡೆ ಚಾಕುಲಿ ಹಿಡಿತಾನ. ರಕ್ತ ಹಿಂಗ ಸುಮ್ತದ. ತಾಯಿ ಮುಂದ ತನ್ನ ಮಗಳ ಸಾಯಿದು ಜೀವಂತ ನೋಡುವಂತ ಪರಿಸ್ಥಿತಿ ದೇಶನಾಗ ನಿರ್ಮಾಣ ಆಗ. ಯಾವ ಕಾಂಗ್ರೆಸ್ ಕಾರ್ಪೊರೇಟರು ಬಿಜೆಪಿಯವರು ಉಳಿಕಿದವರು ಇದ್ರು ಬಿಡ್ರಿ. ಅವ್ರ ಪಾರ್ಟಿ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ರ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಅವರ ವೈಯಕ್ತಿಕ. ನಮ್ಮ ರಾಜ್ಯದ ಗೃಹ ಮಂತ್ರಿ ಹೇಳ್ತಾರ ಅವ್ರ ಲೋ ಅಫೇರ್ಸ್ ಇತ್ತು. ನಾವು ಗುರ್ತಲ್ಲ ಪಂಚಮ್ ಸಾಲಾರಿ ಮೀಟಿಂಗ್ ಮಾಡಿ ಅಂತ ಸಿದ್ದಿಗಾರ. ಪಂಚಮ್ ಸಾಲಾರಿ ಎಲ್ಲ ನಿಮ್ಗೆ ಏನ್ ನೈತಿಕತೆ ಇತ್ತು ಪಂಚಮ್ ಸಾಲಾರಿ ಓಟ್ ಬಿಡ್ಲಕ್ಕ? ಕಾಂಗ್ರೆಸ್ ವಿಧಾನಸಭಾದಾಗ ಮಾತಾಡಿ ಈಗ ಶ್ರವಣ ಪಡ್ಲ ನೀವು ಎಲ್ಲರಿಗೂ ಏಕವಚನ ಮಾತಾಡ್ತೀವಿ. ನೀ ಯಾರು ಜನರುಗಳು ಹಂಗೆ ಏಕವಚನ ಮಾತಾಡ್ತಿಲ್ಲ. ನೀನು ವ್ಯಾಪಾರ ಮನಗುಡಿ ಸೋತನ ಮನೆಗೆ ಬಂದಿತ್ತು ಸುಟ್ಕೇಸ್ ಹೋಗಿದ್ದು. ಮುದ್ದೆ ಬೆಳಕಿನ ತಿನ್ನೋದು ಅಲ್ಲಿ ಸುಟ್ಕೇಸ್ ಹೋಗಿದ್ದು. ಬಬಲೇಶ್ವರಕ್ಕೆ ಬಂದು ನಿಂದಿರ್ತೀನ ನಾನು ಎಂಬಿ ತರ ತರ್ತಾರೆ ಅವನು ಕೊಡ್ತಾನ. ನನಗೂ ಹೋದ್ಸಲ ಅಂದ್ರೆ 2018 ನಾನು ವಿಜಯಪುರ ನಗರಕ್ಕೆ ಸ್ಪತ್ತಿಗೆ ವಿಚಾರ ಮಾಡ್ತಾ ಇದ್ದೀನಿ. ನಾನ್ ಯಾರ್ಯಾರು ಹನುಮಾನ್ ತಗೊಂಡಿದ್ದೀರಿ ಅವ್ನು ಬಂದು ಏನ್ ಹೇಳ್ತಾನ ಸ್ವಾಮಿ ಬಂದು ಗೊತ್ತಾ? ಪಂಚಮ ಸಲ ಹೋಗ್ಬೇಕು ಅದು ಪುನಃ ಮಾತಾಡೋದನ್ನ ರೈತರು 5 ಲಕ್ಷ ರೂಪಾಯಿ ಸಲುವಾಗಿ ಆತ್ಮಹತ್ಯೆ ಮಾಡ್ಕೋತಾರ. ಮಾಡ್ಕೋತೀರಿ ಅಂದ್ರೆ ಯಾರ್ರಿ 5 ಲಕ್ಷ ರೈತರು ಮಾಡ್ಕೋತಾರ. 5 ಲಕ್ಷ ಅಲ್ಲಿಂದ ಬೆಳಗಾವಿಗೆ ಹೇಳ್ತಾರ ರೈತರು 2-3 ವರ್ಷಗಳ ಮೇಲೆ ಬರಗಾಲ ಬರಲಿ ಅಂತ ದೇವ್ರ ಮೇಲೆ ಪಡ್ಕೋತಾರ. ಪಡ್ಕೋತೀರಿ ಬರಗಾಲ ಬರ್ಲತ್ತ? ಬರಗಾಲ ಬರ್ಲತ್ ಪಡ್ಕೋತೀರಿ? ಮುಂದೆ ನೀನೇನ್ ಹೇಳ್ಯಾನ ಗುರ್ತನ? ಹುಬ್ಬಳ್ಳಿಲಿ ಆಕಸ್ಮಿಕ ಘಟನೆ. ಆಕಸ್ಮಿಕ ಘಟನೆ. ನಿನ್ನ ಮಗಳಿಗೆ ಆಗಿದ್ರೆ ಏನಂತಿದ್ದಪ್ಪ? ಆಕಸ್ಮಿಕ ಘಟನೆ ಅಂತಿದ್ಯ. ನಿನ್ನ ಮನೆಗಂತ ರೋಜಾನ ಮಾಡ್ತೀವಿ, ನಮಾಜ್ ಬಿಡ್ತೀವಿ, ಅದು ಬೇರೆ. ನೀ ಆ ಕಡೆ ಹೋಗಿಬಿಟ್ಟು 75% ಸುಮ್ಮನೆ ಹಿಂದಿ ಹೆಸರು ಹಾಕ್ತಾರೆ. ಇಂಥವರು ಎಷ್ಟು ದುರಂಕಾರನಿಂದ ಯಾಕೆ ಮಾತಾಡ್ಲಕ್ಕ ಗೊತ್ತೈತೆ? ನಾವು ಜಾತಿ ಹಿಡಿದು ಓಟ್ ಹಾಕಿ ಇಂಥವ್ರನ್ನ ಆರಿಸ್ತೀವಲ್ಲ. ಹಾಗಾದ್ರೆ ನಾವು ಹಿಂದೂಗಳು ಈ ರಾಜ್ಯದಾಗ ಜೀವನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಂಧುಗಳೇ, ನಾನು ಇಷ್ಟೇ ಹೇಳ್ತೀನಿ ಈ ಸಂದರ್ಭದಾಗ. 10 ವರ್ಷ ನರೇಂದ್ರ ಮೋದಿ ಅವ್ರು ಮಾಡಿದ ಬಗ್ಗೆ ಎಲ್ಲ ಪ್ರಿಂಟ್ ಟಿವಿ ಒಳಗೆ ಎಲ್ಲಗಳನ್ನ ನೋಡ್ರಿ. ಏನು ನರೇಂದ್ರ ಮೋದಿ ಅವ್ರು ಮಾಡ್ಯಾರ. ಸಂವಿಧಾನ ಚೇಂಜ್ ಮಾಡ್ತಾರ. ಬಿಜೆಪಿ ಅವ್ರು ಬಂದ್ರೆ ಸಂವಿಧಾನ ಚೇಂಜ್ ಮಾಡ್ತಾರ ಹೇಳ್ತಾರೆ. 10 ವರ್ಷನಾಗ ಏನಾರ ಸಂವಿಧಾನ ಚೇಂಜ್ ಮಾಡಿ ಅನ್ಕೊ ನಮ್ದೇ ಮೆಜಾರಿಟಿ ಇತ್ತಲ್ಲ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಪವಿತ್ರ ಸಂವಿಧಾನ ಕೊಟ್ಟಂತವ್ರೆ.
ಅವರ ಅಂತ್ಯಕ್ರಿಯೆ ಪುಣ್ಯಲ್ಲಿ ಒಂದು ಎಕರೆ ಜಮೀನು ಕೊಡಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಏನಲ್ಲಿ ಕೊನೆ ಉಸಿರುಗಳನ್ನು ಪುಣ್ಯವನ್ನು ಹೇಳಿದ್ರು, ಅವ್ರ ಮನೆಯಾಗಿನ ಒಂದು ಕಾರು ಮಾರಿ ಅವ್ರದ್ದು ವಿಮಾನದಾಗ ತಗೊಂಡ್ಬಂದು ಮುಂದಾಗ ಚೌಪಾಟಿ ಒಳಗೆ ಅವ್ರ ಅಂತ್ಯಕ್ರಿಯೆ ಆಯಿತು. ಕಾಂಗ್ರೆಸ್ನವರು ಅವರಿಗೆ ಜಾಗ ಇದೆ. ನೆಹರುಗೆ 70 ಎಕರೆ, ಇಂದಿರಾ ಗಾಂಧಿಗೆ 39 ಎಕರೆ, ರಾಜೀವ್ ಗಾಂಧಿಗೆ 23 ಎಕರೆ, ಅವಾಗ ಇನ್ನೊಬ್ಬ ಇದ್ದಲ್ಲ ವಿಮಾನದಾಗ ಕೂತು ಸತ್ತಲ್ಲ ಸಂಜಯ್ ಗಾಂಧಿ, ಅವರಿಗೆ 18 ಎಕರೆ. ಈ ದೇಶಕ್ಕೆ ದಲಿತರಿಗೆ ಮಹಿಳೆಯರಿಗೆ ಸಮಾನ ಹಕ್ಕು ಕೊಟ್ಟಂತ ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ. ಅಷ್ಟೇ ಅಲ್ಲ, ಆ ಪುಣ್ಯಾತ್ಮಗ ಪಿ ಸಿಂಗ್ ಸರ್ಕಾರ ಏನು ಎಲ್ಲ ಬಿಜೆಪಿ ಏನು ಒಂದು ಕೂಡಿ ಒಂದು ಜಯಪ್ರಕಾಶ್ ನಾರಾಯಣ ಅವರ ಕಾಲದಾಗ ಅವಾಗ ಭಾರತ ರತ್ನ ಬಾಬಾ ಸಾಹೇಬ್ ಸಿಕ್ತು. ಜವಾಹರ್ಲಾಲ್ ನೆಹರು ತಾನೇ